ಆ ಒಂದು ಸಂಗಮನೆಯ ಪ್ರಾಂತದಲ್ಲಿದ್ದಂತಹ ನಾನಾ ಮತ್ತು ಭಾಮ ಅದ ಒಂದು ಹೊಸದಾಗಿ ಮದುವೆ ಆಗಿರ್ತದ. 25 ವರ್ಷದ ನಾನಾ ಮತ್ತು 20 ವರ್ಷದ ಭಾಮ ಇವರು ತಮ್ಮ ಜೀವನದೊಳಗೆ ಒಂದು ನಿರ್ಣಯ ತಗೋತಾರೆ. ನೋಡ್ರಿ, ನಮಗ ವಯಸ್ಸಾದರೂ ಮುದುಕರಾದರೂ ಇನ್ನೂ ಯಾವ ನಿರ್ಣಯಗಳ ಬಂದಾಗಿ ಮಹಾರಾಜರು ಮೊನ್ನೆ ಪತ್ರಿಕೆಯೊಳಗೆ ಬರ್ತಾರೆ. 29ನೇ ಇಸ್ವಿಗೆ ಆ ಯಾವ ಕಟ್ಟಿಯಲ್ಲಿ ಜನರು ಆಗುವಂತಹ ಅಮೃತ ಮಹೋತ್ಸವಕ್ಕೆ ನಮ್ದು ಸಾಧನ ಇನ್ನೂ ಬಿಗಿ ಮಾಡಬೇಕಾಗಿದೆ. ಆದ್ರೆ ನಮ್ಗೆ ಯಾವುದು ಬಿಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ವ್ಯಾಮೋಹಗಳು ನಮ್ಗೆ ಆವರಿಸ್ಬಿಟ್ಟಾವ. ಸತಿಸುತರು ಆಪ್ತರು ಹಿತದವರ ತಲೆ ಮತಿ ಕೆಟ್ಟು ನಮ್ದೇನಯ್ಯ ಅಂತೇನು ಬರ್ತದ. ಅದ್ರೊಳಗ ಮತ್ ನಮ್ಗೆ ಆಕರ್ಷಣೆ ಆಗಲಿ. ಅದಕ್ಕೆ ಅಂತಹ ಒಂದು ತರುಣ ವಯಸ್ಸಿನ ನಾನಾ ಭಾಮರು ಪ್ರತಿಜ್ಞೆ ಮಾಡ್ಯಾರಂದ್ರೆ ಅದು ನಮಗೆ ಉದಾಹರಣೆ ನಾವು ತಗೋಬೇಕು. ನಮ್ಗೆ ಯಾಕೆ ಬರೋದು? ರಾಜಾರಾಮ ಮಹಾರಾಜರಿಗೆ ಅನ್ಸಿತ್ತು 5 ವರ್ಷದ ಬಾಲಕ ಧ್ರುವಗ ಶ್ರೀಮನ್ ನಾರಾಯಣನ ದರ್ಶನ ಆಗ್ತದಂದ್ರೆ ನಾನು 8 ವರ್ಷದ ಮುದುಕಾದೆ. ನೋಡ್ರಿ, ರಾಜಾರಾಮ ಮಹಾರಾಜರಿಗೆ 8 ವರ್ಷಕ್ಕೆ ಹಂಗೆ ಅನ್ಕೊಳ್ಳಿಲ್ಲ. ನಾನು 8 ವರ್ಷದವನಾದ 3 ವರ್ಷ ದೊಡ್ಡವನಾದ ಇನ್ನು ನನಗೆ ಮಹಾಸ್ವಾಮಿದು ದರ್ಶನ ಆಗಿಲ್ಲ, ನಾರಾಯಣ ಭಗವಂತನ ದರ್ಶನ ಆಗಿಲ್ಲ ಅಂತ ಹೇಳಿ ಅವರು ಆ ಒಂದು ಬಾಲ್ಯದಲ್ಲಿ ಅದನ್ನು ತಿಳ್ಕೊತಾರೆ. ಆದ್ರೆ ಅದು ಜನ್ಮ ಜನ್ಮಾಂತರದ ಒಂದು ಸುಕೃತ ಇರ್ತದೆ. ಅದಕ್ಕೆ ಆ ಭಗವಂತ ನಮ್ಗೆ ಆ ಮಹಾಸ್ವಾಮಿನೇ ನಮ್ಗೆ ಅನುಗ್ರಹ ಮಾಡಬೇಕು, ಸದ್ಗುರುಗಳೇ ಅನುಗ್ರಹ ಮಾಡಬೇಕು. ಪ್ರವೃತ್ತಿ ಮಾರ್ಗದಿಂದ ನಿವೃತ್ತಿ ಮಾರ್ಗದ ಕಡೆಗೆ ದುರ್ಯೋಧನಿಗೆ ಕೃಷ್ಣ ಪರಮಾತ್ಮ ಕೇಳ್ತಾನೆ, ಯಾಕಪ್ಪ ಮತ್ತೆ ನೀನು ಇದು ಒಂದು 5 ಗ್ರಾಮ್ ಕೊಟ್ಬಿಡು ಮುಗಿದೋಯ್ತಲ್ಲೇ ಪಾಂಡವರಿಗೆ. ಆದ್ರೆ ದುರ್ಯೋಧನ ಹೇಳ್ತಾನ, ಇದು ಸತ್ಸಂಗ ಸತ್ಪುರುಷರು ಇದೆಲ್ಲ ಹೇಳಿರ್ತೀವಿ ಕೃಷ್ಣ, ಇದೆಲ್ಲ ನಾನು ಸಣ್ಣ ಇದ್ದಾಗ ಬಾಯ್ಪಾಟ್ ಮಾಡ್ಬಿಟ್ಟಿನಿ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು. ಆದ್ರೆ ನನ್ನ ಬುದ್ಧಿ ಏನದ ಕೆಟ್ಟದ ಕಡೆನೇ ಪ್ರವೃತ್ತಿ ಆಗ್ತದೆ. ಅದಕ್ಕೆ ಅದನ್ನು ಬದಲಿ ಮಾಡಲಿಕ್ಕೆ ಸಾಧ್ಯದ ಏನಂದ್ರೆ ಕೃಷ್ಣ ಪರಮಾತ್ಮ ಹೇಳ್ತಾನ, ಇದು ನನ್ನ ಕಡೆ ಸಾಧ್ಯ ಇಲ್ಲಪ್ಪ, ನಾನು ಭಗವಂತ ಆದರೂ ಖರೆ ಯಾವ ಮನಸ್ಥಿತಿ ಬದಲಿ ಮಾಡ್ಬೇಕಂದ್ರೆ ಇದು ಸತ್ಸಂಗದಲ್ಲಿ ಮಾತ್ರ ಸಾಧ್ಯ ಅದ, ಸತ್ಪುರುಷನಿಂದ ಮಾತ್ರ ಸಾಧ್ಯ, ಸದ್ಗುರುವಿನಿಂದ ಮಾತ್ರ ಸಾಧ್ಯದ. ಅದಕ್ಕೆ ನಮ್ಮ ಮನಸ್ಸು ಒಳ್ಳೆಯದ್ರ ಕಡೆ, ಸತ್ಕಾರ್ಯದ ಕಡೆ, ಸದ್ಧರ್ಮದ ಕಡೆ ಪ್ರವೃತ್ತಿ ಆಗಬೇಕಂದ್ರೆ ಸದ್ಗುರು ಕೃಪಾ ಮಾತ್ರ ಸಾಧ್ಯ ಅಂತ ಹೇಳ್ತಾ, ನಾನಾ ಮತ್ತು ಭಾಮ ಸಂಘಟನೆಯವರು ಸಣ್ಣ ವಯಸ್ಸಿನಲ್ಲಿ ಪ್ರತಿಜ್ಞೆ ಮಾಡಿಬಿಟ್ಟಾರ, ನಾವು ಗುರುವಿನ ದರ್ಶನ ಪಡ್ಕೊಂಡೇ ನಮ್ದು ಜೀವನ ಸಾರ್ಥಕ ಮಾಡ್ಕೋಬೇಕಂತ ಹೇಳಿ. ಹಂಗಂದ್ರೆ ಅದಕ್ಕೊಂದು ಏನಾದ್ರು ಮಾನದಂಡ ಬೇಕಲ್ಲ ಅಂತ ಹೇಳಿ ವಿಚಾರ ಮಾಡ್ಯಾರ. ಅಂದ್ರೆ ನಾವೇನು ತಗೋಬೇಕು ಅಂದ್ರೆ ಅವರ ಮುತ್ತಜ್ಜಿನ ಕಾಲದ್ದು ಪೂರ್ವಜರದ್ದು ಒಂದು ಕಟ್ಟಿಗೆ ಇರ್ತದೆ. ಆ ಕಟ್ಟಿಗೆ ಆ ಮನೆಯೊಳಗ ಕಾಷ್ಟ, ಮನೆಯೊಳಗೆ ಯಾಕೆ ಏನಾದರೂ ಅಜಾರಿ ಆದರೆ ಏನಾದ್ರೆ ಅದನ್ನು ಸ್ಪರ್ಶ ಮಾಡೋದು, ಅದರಿಂದ ಮನಮ ಆಗೋದು ಅದೊಂದು ವಿಶೇಷ ಶಕ್ತಿ ಅಂತ ಅವ್ರು ನಂಬಿರ್ತಾರೆ. ಗುರು ಮಹಾರಾಜದ್ದು ಪಾದುಕಾ ಸ್ಪರ್ಶ, ಪಾದುಕಾ ತಲೆ ಮೇಲೆ ಇಟ್ಕೊಳ್ಳೋದು, ಕುಲದೇವ್ರ ಪಾದುಕಾ ತಲೆ ಮೇಲೆ ಇಟ್ಕೊಳ್ಳೋದು, ಇದೆಲ್ಲ ನಾವೊಂದು ನಮ್ಮ ಸಂಸ್ಕೃತಿಯೊಳಗೆ ಪರಿಪಾಠ ಹಾಗೆ ಅದ ಆ ಪ್ರಕಾರವಾಗಿ ಆ ಒಂದು ಕಾಷ್ಟ ಪೂರ್ವಜರ ಕಾಷ್ಟ ಕಟ್ಟಿಗೆ ಏನಿರ್ತದೆ ಅದರಿಂದ ಎಲ್ಲ ನಿವಾರಣೆ ಆಗ್ತದೆ ಅಂತ ಒಂದು ನಂಬಿಕೆ ಇಟ್ಕೊಂಡಿರ್ತಾರ. ಅದನ್ನ ನಾವು ಒಂದು ನಿಯಮ ಇಟ್ಕೊಂಡು ಅವ್ರ ನಿರ್ಣಯ ತಗೋತಾರ. ಈ ಕಾಷ್ಟ ಯಾರ ಪಾದೋದಕದಿಂದ ಪಲ್ಲವಿಸ್ತದ ಅವರ ನಮ್ಗ ಸದ್ಗುರುಗಳು. ನೋಡ್ರಿ ಎಂಥ ಒಂದು ನಿಯಮ ಹಾಕೊಂಡಾರ. ಕಲಿಯುಗದೊಳಗ ಇಂಥ ಮನುಷ್ಯರು ಇಂಥ ಚೈತನ್ಯಗಳು ಸಿಗೋದು ಬಹಳ ಅಪರೂಪ, ಬಹಳ ಕಷ್ಟ. ಆದ್ರೆ ಅವ್ರದೊಂದು ನಿರ್ಧಾರದ ಏನೆಲ್ಲ ಅನುಷ್ಠಾನಿಕರು ಸತ್ಪುರುಷರು ಎಲ್ಲ ಯಾರು ಸಂಗಮನೆಗೆ ಬಂದಿರ್ತಾರೆ ಎಲ್ಲರನ್ನು ಕರ್ಸೋದು, ಮನೆಗೆ ಪಾದಪೂಜೆ ಮಾಡೋದು, ಅವರ ಪಾದೋದಕ ಆ ಕಟ್ಟಿಗೆಗೆ ಮೇಲೆ ಹಾಕೋದು, ಮರುದಿವ್ಸ ನೋಡೋದು, ಪಲ್ಲವಿಸ್ತೇ ಅಂತ ಇಲ್ಲ. ಎಂಥ ಅನುಷ್ಠಾನಿಕರು ಬರ್ತಾರೆ. ಸಿದ್ಧಿಗಳನ್ನು ಮಾಡಿಕೊಂಡಂಥವ್ರು, ನದಿಯೊಳಗೆ ನೀರಿನ ಮೇಲೆ ನಡೆಯುವಂಥವ್ರು. ಅಂದ್ರೆ ಗುರುವಿನ ಸರ್ವಸ್ವ ಅಂತ ನಾವು ನಂಬಲ್ಲ. ಏನೆಲ್ಲ ಸಿದ್ಧಿಗಳು ಅನುಷ್ಠಾನದಿಂದ ಆಗ್ಬೋದು, ನೀರಿನ ಮೇಲೆ ನಡಿಬೋದು, ಮತ್ತೇನೆಲ್ಲ ಮಾಯಾ ಮಂತ್ರ ಮಾಡ್ಬೋದು, ಮಾಂತ್ರಿಕ ಕಥೆಗಳನ್ನ ನೋಡ್ತೀವಿ. ಆದ್ರೆ ಸದ್ಗುರು ಕೃಪಾನೇ ನನಗೆ ಬೇಕು.
ಚಿದಂಬರ ಮಹಾಸ್ವಾಮಿದು ದರ್ಶನನೇ ನನಗೆ ಬೇಕು ಅಂತ ದೃಢ ನಿರ್ಧಾರ ತಗೊಂಡು ಆ ಒಂದು ನಾಮ ಸ್ಮರಣೆ ಮಾಡೋದ್ರಿಂದ ಅದು ಸಾಧ್ಯ ಆಗ್ತದೆ. ನಾವೆಲ್ಲ ಇದೆಲ್ಲ ಬೇರೆ ಬೇರೆ ಸಿದ್ಧಿಗಳು ಪಡ್ಕೋತಾರೆ ಮಂದಿ, ಆದ್ರೆ ಸದ್ಗುರುನೇ ಬೇಕಂತ ನಾವು ಸದ್ಗುರುವಿನ ಸಲುವಾಗಿ ನಮ್ಮ ಜೀವನ ಸವಿಸಬೇಕು ಅಂತ ಹೇಳಿ ತಿಳ್ಕೊಂಡಂತಹ ನಾನಾ ಮತ್ತು ಭಾಮ ಏನೆಲ್ಲ ಪ್ರಯತ್ನ ಮಾಡಿದ್ರು ಸಾಧ್ಯ ಆಗಕ್ಕಿಲ್ಲ. ಇನ್ನು ನಾವು ಇಲ್ಲೇ ಸಂಗಮನೇರನೊಳಗಿದ್ರೆ ಇದು ಅಸಾಧ್ಯ ಮಾತ್ರ ಅಂತ ಹೇಳಿ ಅವರು ದೇಶ ಪರ್ಯಟನೆ ಎಲ್ಲ ಶುರು ಮಾಡಿಬಿಟ್ಟಾರ. ಉತ್ತರ ಭಾರತ ಎಲ್ಲ ಮುಗಿತು, ಎಲ್ಲ ಮತ್ತು ಎಲ್ಲ ಪರಿಶ್ರಮ ಪಟ್ಟರು. ಅಷ್ಟೊತ್ತಿಗೆ 20 ವರ್ಷ ಕಳೆದುಬಿಟ್ಟ. ದಕ್ಷಿಣ ಭಾಗದೊಳಗೆ ಬಂದಾರ, ಅವರಿಗೆ ಶುಭ ಸೂಚನೆಗಳು ಕಾಣಿಸ್ತಿರ್ತಾವೆ. ಇಲ್ಲೇ ನಮ್ದು ಕೆಲಸ ಆಗ್ಬೋದು, ಎಲ್ಲ ಶುಭ ಶಕುನಗಳು ಅವರಿಗೆ ಅನುಭವ ಆಗಿರ್ತಾವ. ಆಗ ಗೊತ್ತಾಗ್ತದೆ ಇಲ್ಲಿ ದಕ್ಷಿಣ ಭಾರತದಲ್ಲಿ ಸಾಕ್ಷಾತ್ ಭಗವಂತ ಹರಿಯ ಭಕ್ತರಿಗೆ ಹರಿಯಾಗಿ, ಹರನ ಭಕ್ತರಿಗೆ ಹರನಾಗಿ, ದೇವಿ ಭಕ್ತರಿಗೆ ದೇವಿಯಾಗಿ, ನರಸಿಂಹ ಭಕ್ತರಿಗೆ ನರಸಿಂಹನಾಗಿ, ಇದೆಲ್ಲ ದೈವಾನು ದೇವತೆಗಳು ತಿರುಪತಿಯ ವೆಂಕಟರಮಣ, ಗಣಪತಿ, ಕೊಲ್ಲಾಪುರದ ಮಹಾಲಕ್ಷ್ಮಿ, ರಂಗಾಪುರದ ವೆಂಕಟಾಚೆ, ಶ್ರೀಪಾದ ಶ್ರೀವಲ್ಲಭರು, ಎಲ್ಲ ದೇವಾನು ದೇವತೆಗಳ ಹತ್ರ ಇದೆಲ್ಲ ಅನುಷ್ಠಾನಿಕರ ಎಲ್ಲರಿಗೂ ಅವರು ಚಿದಂಬರ ಹತ್ರ ಹೋಗಲಿ ಅಂತ ಮಾರ್ಗದರ್ಶನ ಮಾಡ್ತಾ ಇದ್ರು. ಅಂತಹ ಒಂದು ಹರಿಹರ ಬ್ರಹ್ಮಾದಿ ಹರಿಹರ ಜಾಚ ಅಜ್ಞಾಧರ ತೋಹಾ ಚಿದಂಬರ ಪ್ರಣವ. ಯಾರು ಬ್ರಹ್ಮಾದಿ ಹರಿಹರ ಖಣಿಯಾಗಿದ್ದಾನೋ ಅಂತಹ ಒಂದು ಭಗವಂತನ ಅವತಾರ ಆಗ್ಯದ. ಸದ್ಯಕ್ಕೆ ವಾಸ್ತವ್ಯ ಅನ್ನುವಂಥದ್ದು ಕುಂದಗೋಳದಲ್ಲಿ ಆಗಿದೆ ಅಂತ ಗೊತ್ತಾಗ್ತದೆ. ರಾಜಾರಾಮ್ ಮಹಾರಾಜರು ಕುಂದಗೋಳದಲ್ಲೇ ಅಲ್ಲೇ ಇರ್ತಾರೆ ಅವಾಗ. ಯಾಕಂದ್ರೆ ಚಿದಂಬರ ಮಹಾಸ್ವಾಮಿದು ದರ್ಶನ ರಾಜಾರಾಮ್ ಮಹಾರಾಜರಿಗೆ ಪ್ರಪ್ರಥಮವಾಗಿ ಕುಂದಗೋಳದಲ್ಲಿ ಆಗಿರ್ತದೆ. ಆ ಕುಂದಗೋಳದಾಗ ಅವ್ರದ್ದು ವಾಸ್ತವ್ಯ ಇರ್ತದೆ. ಯಾಕಂದ್ರೆ ಆ ಭಕ್ತಶ್ರೇಷ್ಠ ರಾಜಾರಾಮ್ ಮಹಾರಾಜರಿಗೆ ಅಲ್ಲೇ ಒಂದು ವ್ಯಾಪಾರಿ, ಲಿಂಗಾಯತ ವ್ಯಾಪಾರಿಯ ಒಂದು ಮನೆಯಲ್ಲಿ ಶ್ರಾವಣ ಮಾಸ ವದ್ಯ ಚತುರ್ದಶಿ ಆಲೋ ಸ್ವಾಮಿ ಪಾಸಿ ಕುಂದಗೋಳಾಸಿ, ಆ ಕುಂದಗೋಳದೊಳಗೆ ಏನು ಅಭಂಗ ಬರ್ತಾರೆ ಆ ಪ್ರಕಾರವಾಗಿ ಕುಂದಗೋಳದಲ್ಲಿ ವಾಸ್ತವ್ಯ ಆಗಿರ್ತದೆ. ಅಲ್ಲೊಂದು ಲಿಂಗಾಯತರ ವ್ಯಾಪಾರಿಯ ಮನೆಯಲ್ಲಿ ಬೈಲಾಚ ಗೋಠಾಣಿ ಅಂದ್ರೆ ಎತ್ತು ಕಟ್ಟುವಂತಹ ಒಂದು ಸ್ಥಾನದೊಳಗೆ ನೋಡಿ ರಾಜಾರಾಮ್ ಮಹಾರಾಜರಿಗೆ ಇರ್ಲಿಕ್ಕೆ ಅವಕಾಶ ಆಗಿರ್ತದೆ. ಅದರೊಳಗೆ ಬಹಳ ಪರಮ ಭಾಗ್ಯ, ಪರಮ ಆನಂದದಿಂದ ಅವರಿರ್ತಾರೆ. ಅಂತಹ ಒಂದು ಸ್ಥಾನಕ್ಕೆ ಇನ್ನೇನು ಸಮೀಪ ಬಂದಾರ ನಾನಾ ಮತ್ತು ಭಾಮ. ಅವ್ರಿಗೆ ನೋಡ್ರಿ ಇಷ್ಟೆಲ್ಲ ಅನುಷ್ಠಾನ ಅಂದ್ರೆ ಚಿದಂಬರ ಜೋಹ ಕೃಪಾವಂತ ಆದಿತ್ಯ ಸಿದ್ಧೇತ ಸತ್ಸಂಗತಿ ಅಂತಂದ್ರೆ ಭಗವಂತ ರಾಜಾರಾಮರು ಎಲ್ಲಿ ಹೇಳ್ಕೊಂಡಿದ್ರು ಅದ ಮನೆಗೆ ಬರ್ತಾರೆ. ಅಲ್ಲಿ ಬಂದು ನೋಡ್ತಾರ ವಿಚಿತ್ರವಾದಂತಹ ಸನ್ನಿವೇಶ. ಒಬ್ಬ ಮನುಷ್ಯ ಚರ್ಮದ ಪಾದುಕ ಪೂಜಾ ಮಾಡ್ಕೊಂತ ಕೂತಿರ್ತಾರೆ. ಹಂಗಂದ್ರೆ ನಾನಾ ಮತ್ತು ಮಾಮ ಅಲ್ಲೇ ಹೋಗ್ತಾರೆ. ಹೋಗಿ ಅಲ್ಲಿ ನೋಡ್ಲಿಕ್ಕತ್ತಾರ. ಏನ್ ಇದು ವಿಶೇಷ ಅದ, ಇಲ್ಲಿವರೆಗೆ ನಾವು ನೋಡಿದ್ದಿಲ್ಲ ಚರ್ಮದ ಪಾದುಕ ಪೂಜಾ ಮಾಡೋದು. ರಾಜಾರಾಮ್ ಮಹಾರಾಜರು ಅವ್ರನ್ನ ಸ್ವಾಗತ ಮಾಡ್ತಾರ. ಏನ್ ವಿಷಯ ಎಲ್ಲ ಕೇಳ್ತಾರ, ನೀರು ಕುಡಿತಾರ, ಎಲ್ಲ ಆಗ್ತದ. ಇಲ್ಲ ನಮ್ದೊಂದು ಹಿಂಗ ಪ್ರತಿಜ್ಞಾ ಅದ ಅಂತ ಕೂಡಲೇ ತಕ್ಷಣ ರಾಜಾರಾಮ್ ಮಹಾರಾಜ್ ಹೇಳ್ತಾರ, ನಿಮ್ದು ಕೆಲಸ ಆಯ್ತು ಇಲ್ಲೇ ಅಂತಂದಾಗ ಆ ಒಂದು ಪಾದೋದಕ, ಚರ್ಮ ಪಾದೋದಕ ಆ ಒಂದು ಕಾಷ್ಟಕ್ಕೆ ಸಿಂಪಡಿಸ್ಯಾರ. ಮರುದಿವಸ ಹೋಗಿ ನೋಡ್ಲಿಕ್ಕತ್ತಾರ. ಆ ಪಾದೋದಕದಿಂದ ಆ ಕಾಷ್ಟ ಪಲ್ಲವಿಸಿಬಿಟ್ಟது. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಸದ್ಗುರು ಶಿವಚಿದಂಬರೇಶ್ವರ ಮಹಾರಾಜ ಕೀ ಹೇಳಿ ನಾವು ಗರ್ಜನೆ ಮಾಡಿ. ಎಂಥ ಆನಂದ ನೋಡಿ. 20 ವರ್ಷ ಮಾಡಿದಂತಹ ತಪಸ್ಸಿನ ಫಲ. ಭಗವಂತ ಅವತಾರ ಮಾಡ್ಬೇಕಾದ್ರೆ ಮಾರ್ಕಾಂಡ ದೀಕ್ಷಿತರು 12 ವರ್ಷ ಕಕ್ಕಿ ರಸದ ಮೇಲೆ ಅನುಷ್ಠಾನ ಮಾಡಿದರು. ನಾನಾ ಮತ್ತು ಭಾಮ 20 ವರ್ಷ ಗುರುವಿನ ಅನ್ವೇಷಣೆಗೆ ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿದರು. ಅಂತಂದ್ರೆ ನಾವು
ಮಹಾರಾಜರ ಶಕ್ತಿ ಎಷ್ಟದಂತ. ನ ಗುರೋರಧಿಕಂ, ಗುರುವಿಗಿಂತ ದೊಡ್ಡವರು ಯಾರು ಇಲ್ಲೇ ಇಲ್ಲ. ಗೋವಿಂದ ಪರಮಾತ್ಮ ಮತ್ತು ಸದ್ಗುರು ನಮಗೆ ಸಿಕ್ಕರೆ ನೀವು ಯಾರಿಗೆ ನಮಸ್ಕಾರ ಮಾಡ್ತಾರೆ? ಸದ್ಗುರುವಿಗೆ ನಮಸ್ಕಾರ ಮಾಡ್ತಾರೆ. ಅಂದ್ರೆ ಯಾರು ಪರಮಾತ್ಮನ ತೋರಿಸ್ಕೊಟ್ಟವರು ಸದ್ಗುರು ಇರ್ತಾರೆ. ಅದಕ್ಕೆ ಸದ್ಗುರು ಭಗವಂತನಿಗಿಂತ ಶ್ರೇಷ್ಠ. ಅಂತಹ ಒಂದು ಸದ್ಗುರು ನಾನ ಮತ್ತು ಭಾಮ ಅವರಿಗೆ ಸಿಕ್ಕಿರ್ತಾರೆ. ಬಹಳ ಸಂತೋಷ ಆಗ್ತದೆ. ರಾಜಾರಾಮ್ ಮಹಾರಾಜರು ಮಹಾಸ್ವಾಮಿಗೆ ಎಷ್ಟು ಜನ್ಮ ಜನ್ಮಾಂತರ ಭಕ್ತ ಆಗಿರ್ತಾರೆ. ಬಹಳ ಆನಂದ ಆಗ್ತದೆ. ಮರುದಿವಸನೇ ಅವತ್ತ ಆಗಿಂದಾಗೆ ರಾಜಾರಾಮ್ ಮಹಾರಾಜರು ಚಿದಂಬರ ಮಹಾಸ್ವಾಮಿಯ ವಾಡ್ಯದೊಳಗೆ ಹೋಗ್ತಾರ. ಅಲ್ಲೆಲ್ಲ ಸಂತರು, ಭಕ್ತರು, ಶಾಸ್ತ್ರಜ್ಞರು, ಪಂಡಿತರು ಎಲ್ಲರಿಂದ ಸಭಾ ನಕ್ಷತ್ರಗಳ ಮಧ್ಯ ಹೇಗೆ ಚಂದ್ರ ಶೋಭಾಯಮಾನ ಕಾಣ್ತಾನೋ ಹಂಗೆ ಚಿದಂಬರ ಮಹಾಸ್ವಾಮಿ ತನ್ನ ಪರಿವಾರ, ತನ್ನ ಏನ್ ಭಕ್ತರು ಎಲ್ಲರ ಸಮ್ಮುಖದಲ್ಲಿ ಸ್ವಾಮಿ ಆರೂಢರಾಗಿರ್ತಾರೆ. ಬೈಸೋನಿಯ ಸುಖಾಸನಿ ಪಾಂಡುರಂಗ ಚಕ್ರಪಾಣಿ, ಸುಖಾಸನದೊಳಗೆ ಆ ಪಾಂಡುರಂಗ ಚಕ್ರಪಾಣಿ ಏನು ಕೂತಿರ್ತಾರೆ, ಅಲ್ಲೇ ರಾಜಾರಾಮ್ ಮಹಾರಾಜರು ಆ ಪಲ್ಲವಿಸಿದ ಕಟ್ಟಿಗೆಯನ್ನು ತಗೊಂಡು ಹೋಗ್ಲಿಗತ್ತಾರ. ಹೋಗಿ ಹೇಳಿಗತ್ತಾರ ಎಲ್ಲ ಸಭಿಕರಿಗೆ, ಹಕಾರೋನಿ ಸಾಂಗೆ ಸರ್ವಲಾನ ತೋರ, ಹಕಾರೋನಿ ಸಾಂಗೆ ಸರ್ವಲಾನ ಗುಣಗಾನ ಮಾಡ್ಬೇಕಾದ್ರೆ ಅವ್ರು ಹೇಳಿರ್ತಾರ, ಹಕಾರೋನಿ ಸಾಂಗೆ ಸರ್ವಲ ಅಂತವ್ರ. ನಾನು ದೊಡ್ಡ ಧ್ವನಿಯಿಂದ ಹೇಳಿರ್ತೀನಿ. ಇದು ಗುಟ್ಟಾಗಿ ಮಾತಾಡಿ ಸುಮ್ಮನೆ ಏನೋ ಒಂದು ಹೇಳಿ ಸಮಾಧಾನ ಮಾಡುವಂಥದ್ದಲ್ಲ. ಹಕಾರೋನಿ ಸಾಂಗೆ ಸರ್ವಲಾನ ಥೋರ ಸಿದ್ಧ ಮುನೀಶ್ವರ ಸಂತ ಭಕ್ತ. ನೀವೆಲ್ಲ ಸಿದ್ಧ ಇದ್ದೀರಿ, ಮುನೀಶ್ವರಿದ್ದೀರಿ, ಭಕ್ತರಿದ್ದೀರಿ, ಎಲ್ಲರೂ ಇದ್ದೀರಿ. ಆದ್ರೆ ನಾನು ಒಂದು ಮಾತು ಜೋರಾಗಿ ದೊಡ್ಡ ಧ್ವನಿಯಿಂದ ಹೇಳಿರ್ತೀನಿ. ಏನಂತಂದ್ರೆ, ಪೂರ್ಣ ಬ್ರಹ್ಮ ಧಾಲಾ ದೇಹಾವತಾರ ಮಹಾಡೊಳೆ ಪ್ರಾಶಂಬರ. ಇದು ಪೂರ್ಣ ಬ್ರಹ್ಮನ ಅವತಾರ ಆಗಿದಪ್ಪ. ಯಾರು? ನಾದ ಬ್ರಹ್ಮ ಪಾಂಡುರಂಗ, ಅನ್ನ ಬ್ರಹ್ಮ ಉಡುಪಿ ಕೃಷ್ಣ, ಮತ್ತು ಕಾಂಚನ ಬ್ರಹ್ಮ ತಿರುಪತಿ ವೆಂಕಟೇಶ್ವರ. ಇದೆಲ್ಲ ಈ ರೀತಿ ಆದ್ರೆ ಚಿದಂಬರ ಮಹಾಸ್ವಾಮಿ ಪೂರ್ಣ ಬ್ರಹ್ಮ ಅಂತ ಹೇಳ್ತಾರೆ. ಆ ಪ್ರಕಾರ ಪೂರ್ಣ ಬ್ರಹ್ಮನ ಅವತಾರ ಆಗಿದೆ. ಪಹಾಡೊಳೆ ಭರ ಚಿದಂಬರ. ಕಣ್ತುಂಬ ಇದನ್ನ ನೋಡ್ಕೊಳ್ರಿ. ಪಹಾಡೊಳೆ ಭರ ಚಿದಂಬರ ಐಸಿಯಾ ದೇವಾಚಿ ಕದಾನು ಹೇ ಭೇಟಿ ಕರಿತಾ ಜನ್ಮ ಕೋಟಿ ತಪತೀರ್ಥ. ಕೋಟಿ ಕೋಟಿ ಜನ್ಮದ ತಪ ತೀರ್ಥದಿಂದ ದುರ್ಲಭವಾಗಿ ಸಿಗದಂತಹ ಪರಮಾತ್ಮ ಅನಾಯಾಸವಾಗಿ ನಮ್ಗೆ ಸಿಕ್ಕಾನ. ಅನಾಯಾಸವಾಗಿ ಗುರುಕೃಪ ಆಗಿದೆ, ಅನಾಯಾಸವಾಗಿ ಭಗವಂತನ ದರ್ಶನ ಆಗಿದೆ. ಇದನ್ನ ನೀವು ನಂಬ್ರಿ. ಯಾಕಂದ್ರ ಕೃತ ತ್ರೇತಾ ದ್ವಾಪರಯುಗದೊಳಗ ಸಾವಿರಾರು ವರ್ಷ ತಪಶ್ಚರ್ಯ ಮಾಡಿದ್ರೆ ಏನೆಲ್ಲ ಅನ್ನ ನೀರು ಎಲ್ಲ ಬಿಟ್ಟು ನಾವು ನೋಡ್ತಿರ್ತೀವಿ. ಇದೆಲ್ಲ ಅವರಿಗೆ ಅನುಷ್ಠಾನ ಮಾಡುವಂಥವ್ರಿಗೆ ಅಡವಿಯೊಳಗೆ ಹೋಗಿ ಏಕಾಸನದೊಳಗೆ ನಿಂತು ಏನೆಲ್ಲ ಅವರಿಗೆ ಹುಳ ಹುತ್ತ ಎಲ್ಲ ಬೆಳೆದ್ಬಿಟ್ಟಿರ್ತ. ಅಂದ್ರೂ ಭಗವಂತನ ದರ್ಶನ ಆಗಿರ್ಲಿಲ್ಲ. ಆ ಹಿಂದಿನ ಯುಗದೊಳಗ ಜನರಿಗೆ ಅವ್ರಿಗೆ ಭಗವಂತ ಕೇಳಿದ್ರೆ ಅವ್ರು ಹೇಳ್ತಾರಂತ, ನಿಮ್ಗೆ ಏನ್ ಬೇಕು ಅಂದ್ರೆ ನಮಗ ಕಲಿಯುಗದೊಳಗೆ ಹುಟ್ಟಿಸು. ಯಾಕಂದ್ರ ಆ
ಯುಗಗಳೊಳಗ ಯಾವುದು ದುರ್ಲಭದ ಭಗವಂತನ ದರ್ಶನ. ಇಷ್ಟೆಲ್ಲ ನಾವು ಪರಿಶ್ರಮ ಪಡ್ಬೇಕಾಗ್ತದೆ, ಸಾವಿರ ವರ್ಷ. ಆದ್ರೆ ಕಲಿಯುಗದೊಳಗ ಏಕವಾರ ಘೇತ ನಾಮ ಚಿದಂಬರ, ಏಕವಾರ ಘೇತ ಮಲಗಿ ಪರಮಾದರದಿ ಬಾಳಲು, ಕುಳಿತು ಕೇಳುವ, ಕುಳಿತರೆ ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವ, ಸುಲಭನೋ ಹರಿ ತನ್ನವರ ನರಿಗಳಿಗೆ ಬಿಟ್ಟಗಲನು. ಯಾಕಂದ್ರ ಆ ಭಗವಂತನ ನಾಮ ಇಷ್ಟು ಏನು ಇಷ್ಟು ಬಹಳ ಶಕ್ತಿ ಅದ ಅಂತಂದ್ರ ಒಂದು ಸಲ ನಾವು ಸರ್ವ ಸಮರ್ಪಣಾ ಭಾವದಿಂದ ಆ ಚಿದಂಬರ ಅಂತಂದ್ರೆ ಸಾಕು, ಭಗವಂತ ಅಲ್ಲೇ ಪ್ರತ್ಯಕ್ಷ ಆಗ್ಲಿಕ್ಕೆ ಸಾಧ್ಯ ಇದೆ. ಇದು ರಾಜಾರಾಮ ಮಹಾರಾಜರಿಗೆ ಸಾಧ್ಯ ಆಗ್ತಿತ್ತು. ಯಾಕಂದ್ರೆ ಅವರ ಆ ಮಠ ಮುಟ್ಟಿದ್ರು. ಅದಕ್ಕ ಆ ನಾಮದು ವೈಶಿಷ್ಟ್ಯ ಎಷ್ಟು ಕೊಂಡಾಡಿದ್ರು ಕಡಿಮೆ ಅದ. ಕಲಿಯುಗದೊಳಗ ಒಂದ್ ಕಡೆ ನಾವು ಓದ್ದಂಗ ನೆನಪದ, ಮಾರ್ತಾಂಡ ದೀಕ್ಷಿತರು ಲಕ್ಷ್ಮೀ ಮಾತಾ ಸ್ವತಃ ವಸುದೇವ ದೇವಕಿರಿ ಆಗಿದ್ರು. ವಸುದೇವ ದೇವಕಿಯರು 12,000 ವರ್ಷ ಅನುಷ್ಠಾನ ಮಾಡಿದ್ರೆ, ಮಾರ್ತಾಂಡ ದೀಕ್ಷಿತರು ಲಕ್ಷ್ಮೀ ಮಾತಾ 12 ವರ್ಷ ಅನುಷ್ಠಾನ ಮಾಡಿದ್ರು. ಅಂದ್ರೆ ಕಲಿಯುಗದ್ದು ಮೊದಲಿನ ಯುಗದ್ದು ಪ್ರಮಾಣ ನಮ್ಗೆ ಗೊತ್ತಾಗ್ತದೆ. ಅಷ್ಟು ಸುಲಭ ಸಾಧ್ಯದ ಕಲಿಯುಗದೊಳಗ ಆದ್ರೂ ನಮ್ಗ ಸಾಧ್ಯ ಆಗಬಲ್ದು. ಆದ್ರೆ ಏನು ಮ್ಯಾಲಿಂದ ನಮ್ದು ಸತ್ಸಂಗ ಸಿಗ್ತದ, ಭಗವಂತನ ಕೃಪಾ ದೃಷ್ಟಿಯೊಳಗೆ ನಾವಿದ್ದೀವಿ, ಸದ್ಗುರು ಕೃಪಾದೊಳಗೆ ನಾವಿದ್ದೀವಿ. ಅದು ಭಾಗ್ಯ ನಮ್ಗೆ ಸಿಕ್ಕದ. ಅದಕ್ಕೆ ಅಷ್ಟೊಂದು ನಾಮದ ಶಕ್ತಿಯದ. ಕೋಟಿ ಅಶ್ವಮೇಧ ಕೋಟಿ ಕನ್ಯಾದಾನ ನೈವೇದ್ಯ ಸಮಾನ ನಾಮೈಕ. ಯಾವ ಕೋಟಿ ಅಶ್ವಮೇಧ ಕೋಟಿ ಕನ್ಯಾದಾನಕ್ಕಿಂತ ಮಿಗಿಲಾಗಿದ ನಾಮದ ಶಕ್ತಿ. ಅಂಥ ಒಂದು ಭಾಗ್ಯ ನಮ್ಮ ನಿಮ್ಮೆಲ್ಲರಿಗೂ ಸಿಕ್ಕದ. ಅದನ್ನ ರಾಜಾರಾಮ್ ಮಹಾರಾಜ್ ಹೇಳಿದ್ರು, ದಮಂಡಿ ಪಿಟೋನಿಯಾ ದಾಸ ಸಾಂಗೆ ಲೋಕ ಮಗ ತುಮಿ ದೇಖ ಪ್ರಸ್ತವಾಲ. ಇದನ್ನ ಹಂಗ ಹೇಳಿಲ್ಲ, ದವಂಡಿ ಪಿಟೋನಿಯಾ ದಂಗರ ಹೊಡೆದು ಹೇಳಿರ್ತೀನಿ. ಇದನ್ನ ನೀವು ಕಳ್ಕೊಂಡ್ರೆ ಅಂದ್ರ ಮುಂದೆ ಪಶ್ಚಾತ್ತಾಪ ಪಡ್ಬೇಕಾಗ್ತದ. ಯಾಕಂದ್ರ ನಾವು ತಾಯಿಯ ಗರ್ಭದೊಳಗಿದ್ದಾಗ ಭಗವಂತಗೆ ನಾವು ಪ್ರಮಾಣ ಮಾಡಿರ್ತೀವಿ ಏನಂತಂದ್ರೆ, ಇದೊಂದ್ಸಲ ನಂಗೆ ಹೊರಗೆ ಬಿಟ್ಬಿಡಪ್ಪ, ನಾನು ನಿಂದ ನಾಮಸ್ಮರಣೆ ಮಾಡಿ ಭಕ್ತಿ ಮಾರ್ಗದೊಳಗಿದ್ದು ಸದ್ಧರ್ಮದಿಂದ ನನ್ನ ಜೀವನವನ್ನು ನಿನಗ ಸಮರ್ಪಣೆ ಮಾಡಿ ನಾನು ಈ ಜನ್ಮದೊಳಗ ಮತ್ತ ನನಗಿದು ಪುನರಪಿ ಜನನೇ ಪುನರಪಿ ಮರಣೆ, ಪುನರಪಿ ಜನ್ಮ ಪುನರಪಿ ಮರಣ ಅಂತ ಏನು ಹೇಳ್ಯಾರ. ಇದರಿಂದ ಭವಬಂಧನದಿಂದ ನಾನು ಮುಕ್ತನಾಗ್ತೀನಿ. ಯಾಕಂದ್ರ ಈ ಗರ್ಭವಾಸದ ಕಷ್ಟ ಏನದ ನನಗೆ ಸಾಕಾಗಿದೆ ಅಂತೇನು ಆ ಆತ್ಮ ಕೇಳ್ಕೊಂಡಿರ್ತದ. ಆದ್ರೆ ಒಂದ್ಸಲ ಅದು ಭೂಸ್ಪರ್ಶ ಆದ ಕೂಡಲೇ ಮತ್ತೆಲ್ಲ ವಿಸ್ಮರಣೆ ಆಗಿ ಮತ್ತ ಅದು ಎಲ್ಲ ವಿಸ್ಮರಣೆ ಆಗಿರ್ತದೆ. ಆ ಪ್ರಕಾರ ಆದ್ರೆ ಕಲಿಯುಗದೊಳಗ ನಾಮದ ಮಹಿಮೆ ವಿಶೇಷದ ಅಂತ ಹೇಳ್ತಾ, ಆ ಸ್ನಾನ ಮತ್ತು ಧಾಮ ಗುರು ಮಹಾರಾಜ ಕೃಪಾ ಆಗ್ತದ, ಚಿದಂಬರ ಮಹಾಸ್ವಾಮಿ ಕೃಪಾ ಆಗ್ತದ, ರಾಜಾರಾಮ್ ಮಹಾರಾಜದ್ದು ಕೃಪಾ ಆಗ್ತದ, ಆ ಒಂದು ಸದ್ಗುರುವಿನ ಕೃಪಾ ಆಗ್ತದ. ಸದ್ಗುರು ವಾಚೋಡಿ ದುಃಖ ಸೋಡವಿಟ. ಆ ಒಂದು ಮಹಾಸ್ವಾಮಿಯ ವಾಣಿ ಏನದ ಅವ್ರದ್ದು ಎಲ್ಲ ದುಃಖ ನಿವಾರಣೆ ಆಗ್ತದೆ. ಸದ್ಗುರು ವಾಚೋಡಿ ದುಃಖ ಸೋಡವಿಟ ನದಿಸೇ ಪಾಹದ ತ್ರಿಭುವನಿ. 3 ಲೋಕದೊಳಗಿದು ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಅವ್ರದ್ದೆಲ್ಲ ಪರಿಶ್ರಮ ಸಾರ್ಥಕ ಆಗ್ತದೆ. ಚಿದಂಬರ ಮಹಾಸ್ವಾಮಿದು ವಿಶೇಷ
ಆಶೀರ್ವಾದ ಅವ್ರಿಗೆ ಆಗ್ತದೆ, ಬಹಳ ಖುಷಿ ಆಗ್ತದೆ. ನಾನಾ ದೇವದೇವಿ ಪೂಜಿತಾತಿ ಜನ ಸುಖ ತ್ಯಾಚಿ ಕಾಣಿನ ಇದೆಲ್ಲ ನಾವು ಬೇರೆ 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 ದೇವತೆಗಳ ಅನುಷ್ಠಾನ ಮಾಡ್ತೀವಿ, ಪೂಜಾ ಮಾಡ್ತೀವಿ. ಸುಖ ತ್ಯಾಚಿ ಕಾಣಿನ ಅದಕ್ಕೆ, ಆದ್ರೆ ಯಾವ್ದ್ರೊಳಗೂ ನಮ್ಗೆ ಸುಖ ಕಾಣಂಗಿಲ್ಲ. ದಾಸಮಣಿ ಗುರು ಚಿದಂಬರ ವೇಣ ನಸೆ ಜನ್ಮ ಮರಣ ಖಂಡನ. ಆ ಚಿದಂಬರ ಮಹಾಸ್ವಾಮಿ ಸದ್ಗುರು ಏನಿದ್ದಾನ ಅಂತಹ ನಮ್ದು ಜನನ ಮರಣ ಖಂಡನ ಮಾಡುವಂತಹ ಭಗವಂತ ಸಿಕ್ಕಾಗ ನಾನಾ ಮತ್ತು ಭಾಮಾರ 20 ವರ್ಷದ ಪರಿಶ್ರಮ ಸಾರ್ಥಕ ಆಗ್ತದೆ. ಬಹಳಷ್ಟು ಆನಂದದಿಂದ ಅವರು ಸ್ವಲ್ಪ ದಿವಸ ಅಲ್ಲಿದ್ದು ಮತ್ತೆ ಮಹಾಸ್ವಾಮಿದು ಆಶೀರ್ವಾದ ಪಡ್ಕೊಂಡು ಸಂಗಮನಿಯರಿಗೆ ಮತ್ತೆ ವಾಪಸ್ ಹೋಗ್ಬೇಕಂತ ತಯಾರಿ ಮಾಡಿಕೊಂಡು ಸಂಗಮನಿಯರ ಕಡೆಗೆ ಒಂದು ಪಾದಯಾತ್ರೆ ಶುರು ಮಾಡ್ತಾರೆ. ಇನ್ನು ಜೀವನದೊಳಗೆ ಅವರಿಗೆ ಎಲ್ಲ ಸದ್ಗುರು ಕೃಪಾ ಆಯಿತು. ನಾವೆಲ್ಲ ಅನ್ಕೋತೀವಿ, ನಮ್ಗೆ ಲಾಟ್ರಿ ಹಚ್ಚಿದ್ರೆ ಆರಾಮ್ ಖುಷಿ ಸುಖ ಆಗ್ತದೆ, ನಮ್ಗೆ ಏನಪ್ಪ ನಮ್ದು ಶೇರ್ ಮಾರ್ಕೆಟು, ರಿಯಲ್ ಎಸ್ಟೇಟು ಏನೇನೋ ಅಂತಾರೆ, ಎಲ್ಲ ನಮ್ದು ಇಷ್ಟು ಡಬಲ್ ಆಯಿತು, ಟ್ರಿಬಲ್ ಆಯಿತು. ಆದ್ರೆ ನಾನಾ ಮತ್ತು ಭಾಮಾಗ ಸದ್ಗುರುವಿನ ಕೃಪಾದಿಂದ ಸಂತೋಷ ಆಗ್ಯದ. ಅದೊಂದು ಧನ್ಯವಾದಂತಹ ದಿವಸ ಅವರಿಗೆ ಆಗಿರ್ತದೆ. ಅಂತಹ ಒಂದು ನಾನಾ ಮತ್ತು ಭಾಮ ಸಂಗಮನೇರ ಕಡೆ ಹೊಂಟಾರ. ಇನ್ನು ಗುರು ಮಹಾರಾಜದ್ದು ಪರೀಕ್ಷಾ ಶುರುವಾಗ್ತದೆ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಅವರಿಗೆ ವಾಸ್ತವ್ಯ ಮಾಡ್ತಾ ಮಾಡ್ತಾ ಹೋಗ್ತಿರ್ತಾರ. ಒಂದು ಊರೊಳಗೆ, ಗ್ರಾಮದೊಳಗೆ ಒಂದು ಶಿವಾಲಯ ಇರ್ತದ, ಅಲ್ಲಿ ವಾಸ್ತವ್ಯ ಅಂತ ಮಾಡ್ಯಾರ. ಆ ಒಂದು ಸಮಯದೊಳಗೆ ಏನಾಗ್ತದೆ, ಇನ್ನು ಭಗವಂತಂದು ಸದ್ಗುರುವಿಂದ ಪರೀಕ್ಷಾ ಶುರು ಆಗ್ತದೆ. ನಾವು ಅನ್ಕೋತೀವಿ ಮತ್ ನಮ್ದೆಲ್ಲ ಗುರು ಕೃಪಾ ಆಯ್ತು ಅಂದ್ರೆ ಗುರು ಮಹಾರಾಜರು ನಮ್ಗೇನಾದ್ರು ಪರೀಕ್ಷಾ ಮಾಡ್ಯಾರ ಅಂತಂದ್ರೆ ನಮ್ಗ ಹೆಂಗ ಬಂಗಾರ ಅಂತ ನಾವು ಅದನ್ನ ಬಂಗಾರ ಅಂತ ದೃಢಪಡಿಸ್ಬೇಕಾದ್ರೆ ಬೆಂಕಿ ಒಳಗೆ ಹಾಕಿದ್ರೆ ಅದು ಗೊತ್ತಾಗ್ತದೆ. ಹಂಗ ಗುರು ಮಹಾರಾಜರು ನಮ್ಮನ್ನ ಸುವರ್ಣವಾಗಿ ಮಾಡ್ಬೇಕಾಗಂದ್ರೆ ನಾವು ಬೆಂಕಿ ಒಳಗೆ ಬೀಳಲೇಬೇಕು. ಆ ಪ್ರಕಾರವಾಗಿ ಅವರು ಒಂದು ಸಲ ಅಲ್ಲಿ ಶಿವಾಲಯದೊಳಗೆ ವಾಸ್ತವ್ಯ ಮಾಡ್ಯಾರ. ಅಲ್ಲಿಯ ಪೂಜಾರಿ ತಿಪ್ಪಣ್ಣ ಒಳ್ಳೆ ಸಾತ್ವಿಕ ಮನುಷ್ಯ ಪೂಜಾರಿ ತಾನ ಅವತ್ತಿನ ದಿವಸ ವಾಸ್ತವ್ಯ ಮಾಡ್ಯಾರ. ನಾನಾ ಮತ್ತು ಭಾಮ ಎಲ್ಲರೂ ಸದ್ಧರ್ಮಿಕರೇ ಆಗಿರ್ತಾರೆ. ಆದ್ರೆ ಚಿದಂಬರ ಮಹಾಸ್ವಾಮಿಗೆ ಅಲ್ಲೊಂದು ಲೀಲಾ ಮಾಡ್ಬೇಕಾಗಿತ್ತು. ಅಂದ್ರೆ ಮಹಾಸ್ವಾಮಿ ಪೂರ್ಣ ಬ್ರಹ್ಮ ಅವತಾರಿ ಎಷ್ಟು ನನ್ನ ವಿಶ್ವಾಸದ ದೃಢ ವಿಶ್ವಾಸದ ಯಾವುದೇ ಸಮಯ ಬರಲಿ, ಎಂಥದ್ದೇ ಆಪತ್ತು ಬರಲಿ, माझा धाकमानी त्रिभुवनी लोक माझा धाकमानी व्याघ्रसिंह सर्प तेही लोकी दर्प माझा असे. माझा धाकमानी जलस्थळ अग्नी आकाशवाणी धाक माझा माझा धाक असे राक्षस देवासी नाम म्हणे त्याची उद्धरितो. ಸ್ವತಃ ಸ್ವಾಮಿ ನನ್ನ ವಾಚದಲ್ಲಿ ಹೇಳಿದ್ದದ, ನಂದು ದರ್ಪ ಎಲ್ಲ ಅಂಜಿಕೆ ಅನ್ನೋದು ಏನದ ಎಲ್ಲ ಮಾಡಿದ ಪಂಚಭೂತಗಳು ವ್ಯಾಘ್ರ ಸಿಂಹ ದರ್ಪ ರಾಕ್ಷಸ ದೇವಾಸಿ ರಾಕ್ಷಸರು ದೇವಾದೇವತೆಗಳು ಎಲ್ಲರ ಮೇಲದ. ಆದ್ರೆ ಒಂದು ಕೊನೆಗೆ ಹೇಳಿಗತ್ತೀನಿ, ನಾಮಮಣೆ ಜಾಸ್ತಿ ಉದ್ಧರಿತೋ. ಯಾರು ನಾಮಸ್ಮರಣೆ ಮಾಡ್ತಾರೆ ಅವರು ಉದ್ಧಾರ ಆಗಿರ್ತಾರೆ. ಅದನ್ನೇ ಒಂದು ಪರೀಕ್ಷಾ ಮಹಾಸ್ವಾಮಿ ಅವ್ರಿಗೆ ಕೊಡ್ತಾರೆ. ತಿಪ್ಪಣ್ಣಗ ಭಾಮನ್ ಮೇಲೆ ಒಂದು ವಿಶೇಷ ಆಕರ್ಷಣೆ ಆಗ್ಲಿಗತ್ಬಿಟ್ಟದ. ಅವ ರಾತ್ರಿ ಹೊತ್ತಿನಾಗ ನೋಡ್ಯಾನ. ಅಂದ್ರೆ ನಾನು ಆ ಒಂದು ಭಾಮ ಒಂದು ಸೌಂದರ್ಯಕ್ಕೆ ಅವ ಆಕರ್ಷಿತನಾಗಿ ನಾನಾನು ಒಂದು ಗಿಡಕ್ಕೆ ಕಟ್ಟಿ ಹಾಕ್ಬಿಟ್ಟಾನ. ಭಾಮನಿಂದ ಓಡಿಗತ್ಬಿಟ್ಟಾನ. ರಾಜಾರಾಮ ಮಹಾರಾಜರು ಬೈತಾರ. ಅವಾಗ ಚಿದಂಬರ ಮಹಾಸ್ವಾಮಿ ಹೇಳ್ತಾರ, ನಾನಾ ಹೇಳಿಗತ್ತಾನ, ನೀನು ಅವ ತಿಪ್ಪಣ್ಣ ಏನಿದ್ದಾನ ಅವ ಒಂದು ಖಡ್ಗ ಇದ್ದಂಗ. ಅಂದ್ರ ಯಾವ ಅಧಿಕಾರಿ, ಸೈನ್ಯಾಧಿಕಾರಿ ಇರಲಿ, ಯಾರೇ ಇರಲಿ, ಸೈನಿಕ ಇರಲಿ, ಆ ಸೈನಿಕರಿಗೆ ನಾವು ಕೇಳ್ಕೋಬೇಕು ಹೊರತು ಖಡ್ಗಕ್ಕೆ ನಾವು ಕೇಳಿದ್ರೆ ಏನ್ ಸಾಧ್ಯದ? ಖಡ್ಗ ಏನಾರ ಅದು ಸಜೀವ ನಿರ್ಜೀವ ವಸ್ತು ಅದ. ಅದಕ್ಕೆ ಆ ಖಡ್ಗಧಾರಿಯಾದಂತಹ ಅಜ್ಞಾನಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಚಿದಂಬರ ಮಹಾಸ್ವಾಮಿ ತೇಣ ವಿನ ತೃಣಮಪಿ ನ ಚಲತಿ. ಯಾರೊಂದು ಆಜ್ಞಾಲದೆ ಹುಲ್ಲುಗಡ್ಡಿನ ಅಳಗಾಡಿಗೆ ಸಾಧ್ಯ ಇಲ್ಲೋ ಅಂತಹ ಒಂದು ಭಗವಂತನ್ನೇ ನಾವು ಕೇಳ್ಕೋಬೇಕು ಹೊರತಾಗಿ ನಾವು ಲೌಕಿಕವಾಗಿ ನಾ ಹಂಗ್ ಮಾಡಿಲಾಗ್ತದೆ, ಹಿಂಗ್ ಮಾಡಿಲಾಗ್ತದೆ, ಹಂಗ್ ಮಾಡ್ಬೇಕಾಗ್ತದೆ, ಹಿಂಗ್ ಮಾಡ್ಬೇಕಾಗ್ತದೆ ಅನ್ಕೋತೀವಿ. ಆದ್ರೆ
ಆ ಭಗವಂತನ ನಿರ್ಣಯನೇ ಎಲ್ಲ ಇರ್ತದೆ. ಅದಕ್ಕೆ ನಾನಾ ಹೇಳೋಣ ಭಾಮಾಗ, ನೀನೇನು ಚಿಂತೆ ಮಾಡಬೇಡ, ಚಿದಂಬರ ನಾಮ ನಮಗೆ ಸಿಕ್ಕದಲ್ಲ, ಅದು ನಾವು ಶರಣ ಹೋಗು ಅಂತ ಹೇಳಿ ಚಿದಂಬರ ಅಂತ ಹೇಳಿ ಆ ಭಾಮ ನಿರಂತರವಾಗಿ ಭಗವಂತನ ನಾಮಸ್ಮರಣೆ ಶುರು ಮಾಡಿಬಿಟ್ಟಾಳ. ಆ ಚಿದಂಬರ ನಾಮ ವಿಜಯ ಸ್ಥಿತಿಯೊಳಗೆ ಹೋಗ್ಬಿಟ್ಟಾಳ. ಸಂತ ಮಾತಾ ವಿಠಾಬಾಯಿ ಹೇಳಿಗತ್ತಾಳ ವಿಜಯ ಸ್ಥಿತಿ ಬಗ್ಗೆ. ನಾಮ ವಿಣಗ ಅರ್ಥ ಸರ್ವ ಜಾಣ, ಚಿದಂಬರ ನಾಮ ಹೃದಯ ಧರಿತ ಜಾಣ, ದೇಹ ಪವಿತ್ರ ಪೂರ್ಣ ತ್ಯಾಂಚೆ ಜಾಣ. ಯಾರು ತಮ್ಮ ಹೃದಯ ಕಮಲದಲ್ಲಿ ಚಿದಂಬರ ನಾಮ ನಿರಂತರವಾಗಿ ಪಠಿಸ್ತಾರೋ, ನಿರಂತರವಾಗಿ ಸ್ಮರಣ ಮಾಡ್ತಾರೋ, ಅವ್ರದ್ದು ದೇಹ ಪವಿತ್ರ ದೇಹ ಅದ ಅಂತ ಹೇಳಿರ್ತಾರ. ಅಂಥವರಿಗೆ ರಾಜಾರಾಮ ಅಂತ ಹೇಳ್ತಾರ, ಅಂಥವ್ರ ಚರಣಕ್ಕೆ ನಂದು ಹಣೆ ಹಚ್ಚಿ ನಮಸ್ಕಾರ ಮಾಡ್ತೀನಿ. ಹಂಗ ಅದು ನಾಮ ನಿರಂತರವಾಗಿ ಶ್ವಾಸೋಚ್ಛ್ವಾಸದಲ್ಲಿ ಬರಬೇಕು. ಅಂತಹ ಒಂದು ಸ್ಥಿತಿ ಭಾಮಾಗ ಪ್ರಾಪ್ತಿ ಆಗ್ಯದ. ಅಲ್ಲೇ ಮಹಾಸ್ವಾಮಿ ಒಂದು ಲೀಲಾ ಮಾಡ್ಯಾರ. ಅಲ್ಲೇ ಇನ್ನೊಂದು ಭಾಮ ಹಾಗೆ ಅಲ್ಲಿ ಮಹಾಸ್ವಾಮಿ ಪ್ರಕಟ ಆಗ್ಯಾರ. ಆ ನಿಜವಾದ ಭಾಮಾಗಿಂತ ಚಿದಂಬರ ಮಹಾಸ್ವಾಮಿ ಆದಂತಹ ಭಾಮ ಇನ್ನೂ ಹೆಚ್ಚು ಆಕರ್ಷಿತಲಾಗಿ ಕಾಣಿಸ್ಲಿದ್ದಾಳ. ಆ ತಿಪ್ಪಣ್ಣ ಏನ್ ಮಾಡ್ಯಾನ, ಆ ಚಿದಂಬರ ಆಗಿದಂತಹ ಭಾಮಾಳಿಂದ ಓಡಿ ಹತ್ತಿದ್ದಾನ. ಎಲ್ಲ ಕಾಡು ಅರಣ್ಯ ಗುಡ್ಡ ಗುಡಿ ಗಂಡ ಎಲ್ಲ ಕಲ್ಲು ಮಣ್ಣು ಎಲ್ಲ ಓಡಿ 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 ಹೈರಾಣ ಮಾಡಿಬಿಟ್ಟಾರ ಮಹಾಸ್ವಾಮಿ. ಅಲ್ಲೊಂದು ಕಡೆ ಬಿದ್ಬಿಟ್ಟ. ಬಿದ್ಮೇಲೆ ಮತ್ತೆ ಬೆಳಕು ಆಗ್ಲಿಕ್ಕೆ ಚುಮ್ ಬೆಳಕಾದಾಗ ನಾನಾ ಮತ್ತು ಭಾಮ ಮತ್ತೆ ಎಚ್ಚರ ಆಗ್ತದೆ, ಹೊಂಟಿರ್ತಾರ. ಮತ್ತೆ ತಮ್ಮ ಊರಿಗೆ ಹೋಗ್ಬೇಕಂತ ಸಂಗಮನೆಯ ಕಡೆ ಪ್ರಯಾಣ ನಡೆದಿರ್ತದ. ಆದ್ರೆ ನೋಡ್ರಿ ನಿಜವಾದ ಭಕ್ತರದ್ದು ಹೆಂಗಿರ್ತದ ಮನೋಭಾವ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ. ಅವ ತಿಪ್ಪಣ್ಣ ಅಲ್ಲೇ ನೀರಂತ ಬಿದ್ಬಿಟ್ಟಾನ. ಅವಾಗ ನಾನಾ ಹೇಳಿದತ್ತಾನ, ಬೇರೆ ನಮ್ಮಂಥವ್ರು ಆಗಿದ್ರೆ ಇಲ್ಲಿದ್ದು ಸಾಬರಿ ನಡಿ ಅಂತ ಹೇಳಿ ಹೋಗ್ಬಿಡ್ತೀವಿ. ಇಲ್ಲ ಮೊನ್ನೆ ಅವರು ಶಂಕರಾಚಾರ್ಯ ಹೇಳಿದ್ರೆ ಎಲ್ಲ ಜೀವಿಗಳನ್ನು ನಾವು ಸರಿಸಮಾನವಾಗಿ ಕಾಣ್ಬೇಕಂತ. ಯಾಕಂದ್ರೆ ನಮ್ಮಲ್ಲಿರುವಂತಹ ಆತ್ಮನು ಅವರಲ್ಲೇ ಅವ್ರದ್ದು ಏನ್ ಮಾಡಿರ್ತಾರ ಅದು ಭಗವಂತನ ಇಚ್ಛಾ ಪ್ರಕಾರನೇ ನಡೆದಿರ್ತದೆ. ಅದಕ್ಕೆ ಎಲ್ಲಾರು ಅವ್ರ ಮ್ಯಾಲ ಅವರು ದೊಡ್ಡವರು ಅವ್ರ ಸಣ್ಣವರು ಅವ್ರ ಹಂಗ ಇವ್ರು ಹಿಂಗ ಮೇಲು ಕೀಳು ಭಾವನೆ ಇಲ್ಲ. ಎಲ್ಲರನ್ನು ಸರಿಸಮಾನವಾಗಿ ಕಾಣ್ಬೇಕಂತ. ಹಂಗ ತಿಪ್ಪಣ್ಣಗ ಹೋಗಿ ಸ್ವತಃ ನಾನಾ ಹೋಗಿ ನೀರು ಕೊಟ್ಟು ಬರ್ತಾನ. ನೀರು ಕೊಟ್ಟು ಬಂದ್ಮೇಲೆ ಚಿದಂಬರ ಮತ್ತೆ ಅವ ಹೇಳ್ತಾನ, ಹೇಳ್ತವನೇ ಮತ್ತೆ ಭಾಮಾನ ಹಿಂದೆ ಓಡ್ಲಿಕ್ಕೆ ಶುರು ಮಾಡ್ಬಿಡ್ತಾನ. ಅವಾಗ ಚಿದಂಬರ ಮಹಾಸ್ವಾಮಿ ಅಲ್ಲೇ ಮೂರೂ ಜನರ ನಡುವ ಸ್ವತಃ ಮಹಾಸ್ವಾಮಿ ಪ್ರಕಟ ಆಗ್ಲಿಲ್ಲ. ಚಿದಂಬರ ಮಹಾಸ್ವಾಮಿ ಸ್ವತಃ ಪ್ರಕಟ ಆಗಿ ಮೂರು ಜನರಿಗೆ ಹೇಳಿರ್ತಾರ, ಇದರೊಳಗೆ ಯಾರ್ದೂ ತಪ್ಪಿಲ್ಲ, ಇದು ನಂದ ಒಂದು ಲೀಲಾ ಆಗಿತ್ತು. ಯಾವ ಭಕ್ತರ ಶಿಷ್ಯರ ಒಂದು ಪರೀಕ್ಷಾ ಇದಾಗಿತ್ತು. ಅದಕ್ಕೆ ನೀವು ಅದರೊಳಗ ನಿಮ್ದು ದೃಢ ಭಕ್ತಿ ಏನದ, ಭಕ್ತಿ ಪ್ರೇಮ ಸುಖ ಜೈ ನಿರಂತರ ಅಂತೇನದ ಅಂತ ಒಂದು ಭಕ್ತರು ನಿಜವಾದ ದೃಢ ಭಕ್ತರು ನೀವು ಆಗಿರಿ. ತಿಪ್ಪಣ್ಣಂದು ಇದ್ರೊಳಗೆ ಏನು ದೋಷ ಇಲ್ಲ, ಎಲ್ಲ ನಮ್ಮ ಲೀಲಾ ಪ್ರಕಾರ ನಡೆದಿಲ್ಲ. ಮತ್ತು ಮಹಾಸ್ವಾಮಿ ಮತ್ತೊಮ್ಮೆ ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸ್ಲಿಕತ್ತಾರ. ಅದಕ್ಕೆ ಆ ಯಾವ ಭಗವಂತನ ಲೀಲಾ ಪ್ರಕಾರನ ಎಲ್ಲ ನಡೆದಿರ್ತದ. ಆ ನಾನಾ ಮತ್ತು ಭಾವ ಮತ್ತು ತಿರುಗಿ ನಮ್ಮ ಸಂಗಮನೇರು ರಾಂಗಕ್ಕೆ ಹೋಗ್ಯಾರ. ಅದಕ್ಕೆ ನಾವು ಒಂದು ದೃಢ ವಿಶ್ವಾಸ ನಮ್ಮಲ್ಲಿ ಇಟ್ಕೋಬೇಕೇನಂದ್ರೆ ಎಲ್ಲ ಸದ್ಗುರುವಿನ ಇಚ್ಛಾ ಪ್ರಕಾರನೇ ನಡೆದಿರ್ತದೆ. ಹೊರತಾಗಿ ಇದು ಹಂಗಾಯ್ತು, ಇದು ಹಿಂಗಾಯ್ತು, ಇದು ಕೆಟ್ಟಾಯ್ತು, ಇದು ಒಳ್ಳೆಯದಾಯ್ತು ಅನ್ನೋದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಲ್ಲವೂ ಚಿದಂಬರ ನಾಮ ಸೌಭಾಗ್ಯ ಸಂಪೂರ್ಣ ಅಂತ ಹೇಳಿದ್ರು
ಎಲ್ಲ ಆ ಭಗವಂತನ ಇಚ್ಛಾ ಪ್ರಕಾರ ನಡೆಯುತ್ತದೆ. ಯಾಕಂದ್ರೆ ಯಾರು ಸಾಮಾನ್ಯರಿಗೆ ಏನಾಗ್ತದೆ ಅದು ಒಂದು ದೊಡ್ಡ ವಿಪತ್ತು ಅನ್ನಂಗೆ ಆಗ್ತದೆ. ಆದ್ರೆ ಸಂತ ಮಾರ್ಗ ಭಗವಂತನ ಮಾರ್ಗದಲ್ಲಿರೋರಿಗೆ ಅದ್ಯಾವುದು ಅವರಿಗೆ ಪರಿಣಾಮ ಆಗಂಗೆ ಇಲ್ಲ. ನಿರ್ಲಿಪ್ತವಾಗಿರ್ತಾರೆ, ಲಾಭ ಆದರೂ ಅಷ್ಟೇ, ನಷ್ಟ ಆದರೂ ಅಷ್ಟೇ. ಹಂಗೆ ಒಂದು ನಿರ್ಲಿಪ್ತ ಭಾವನಾ ನಾವು